ನೋಡಿ, ಸಾರ್ವಜನಿಕ ಜೀವನದಲ್ಲಿ ನಟರಾಜ್ ಅವರಲ್ಲಿ ವಿನಂತಿ ಬಹಳ ಅಗತ್ಯ ಇದೆ. ಹೌದು, ಯಾವ ನಾಯಕ ಆಗಲಿ ಕಟ್ಟಕಡೆಯ ಬೂತ್ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೂ ಎಲ್ಲಾ ನಾಯಕರಿಗೂ ಇನ್ನೊಬ್ಬರ ಮೇಲೆ ಪರಸ್ಪರ ವಿರೋಧ ಪಕ್ಷದಲ್ಲಿರ್ಬೋದು, ವಿರೋಧ ಅಭಿಪ್ರಾಯಗಳಿರ್ಬೋದು, ಪರಸ್ಪರ ಗೌರವ ಇಲ್ಲ ಅಂದ್ರೆ ಕೆಲವು ಬಾರಿ ಆತರ ಆಗುತ್ತೆ. ಕೆಲವು ಬಾರಿ ತುಂಬಾ ದಬ್ಬಾಳಿಕೆ ಒಳಪಟ್ಟವರು, ಹತಾಶೆ ಒಳಪಟ್ಟವರು ಕೆಲವು ಮಾತುಗಳನ್ನ ಆಡ್ತಾರೆ. ಅದನ್ನ ಇಟ್ಕೊಂಡು ಅಲ್ಲ, ಆದ್ರೆ ಆ ದಬ್ಬಾಳಿಕೆ ಯಾವ ರೀತಿ, ಯಾವ ಕಾರಣಕ್ಕಾಗಿ ಆಗಿದೆ, ಅದರಿಂದಿರ್ತಕ್ಕಂತಹ ವಿಷಯ ಏನು, ನೋವೇನು, ಅದನ್ನು ಕೂಡ ಅಡ್ರೆಸ್ ಮಾಡಬೇಕಾದ ಅಗತ್ಯ ಇದೆ. ಖರ್ಗೆ ಅವರು 80 ಆಗಿದೆಯೋ 90 ಆಗಿದೆಯೋ 20 ಆಗಿದೆ 30 ಆಗಿದೆ ವಯಸ್ಸು, ಆದ್ರೆ ವಯಸ್ಸಿಗೆ ತಕ್ಕಂಗೆ ಮಾತಾಡಬೇಕು. ಇಷ್ಟು ವರ್ಷ ಅವರು ಸರ್ವಿಸ್ ಮಾಡಿದ್ದಾರೆ, ಎಕ್ಸ್ಪೀರಿಯನ್ಸ್ ಇದೆ, ರಾಜಕಾರಣಿ ಎಲ್ಲಾರನ್ನು ನೋಡಿದ್ದಾರೆ. ಆದ್ರೆ ಈ ತರ ಭಾಷೆ ಮಾತಾಡೋದು ಇದು ಮಹಾ ದೊಡ್ಡ ತಪ್ಪು. ಇದು ಇಂಟರ್ನ್ಯಾಷನಲ್ ಲೆವೆಲ್ ಹೋಗೋದ್ರಿಂದ, ಒಂದು ಪಕ್ಷದ ಅಧ್ಯಕ್ಷರಾಗಿರೋದ್ರಿಂದ ಅಧ್ಯಕ್ಷರ ಹುದ್ದೆ ತಕ್ಕಂಗೆ, ವಯಸ್ಸಿನ ತಕ್ಕಂಗೆ, ಎಜುಕೇಶನ್ ತಕ್ಕಂಗೆ ಮಾತಾಡೋದನ್ನ ಅವರು ಕಲಿಬೇಕು. ಸರಿ, ಅದು ಚರ್ಚೆ ಆಗೇ ಆಗುತ್ತೆ. ಯಾಕಂದ್ರೆ ಈ ದೇಶದ ವಿರೋಧ ಪಕ್ಷದ ಅಧ್ಯಕ್ಷರವರು ಮತ್ತೆ ಹಾಗೇನೆ ಈ ದೇಶದ ಪ್ರಧಾನಿ ಬಗ್ಗೆ ಮಾತಾಡಬೇಕಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಆದ್ರೆ ಚುನಾವಣಾ ಕಾಲ, ಚುನಾವಣಾ ಭಾಷಣ, ಚುನಾವಣಾ ಸಂದರ್ಭದಲ್ಲಿ ಮಾತಾಡಿದ್ದಾರೆ, ಅದು ತಪ್ಪು ಅಂತ ನಾನು ಹೇಳ್ತಾ ಇದ್ದೇನೆ. ವೈಯಕ್ತಿಕವಾಗಿ ಅಟ್ಯಾಕ್ ಆಗಿದ್ರೆ, ಇಫ್ ಇಟ್ ಇಸ್ ಪೊಲಿಟಿಕಲ್, ದಟ್ ಇಸ್ ಡಿಫರೆಂಟ್ ಮ್ಯಾಟರ್ ಆಲ್ ಟುಗೆದರ್. ಈಗ ಭಯೋತ್ಪಾದಕ ಅಂತ ಮೋದಿ ಅವ್ರಿಗೆ ಕರೆದ್ರು ಅಂತ ಇಂಡೈರೆಕ್ಟ್ ಆಗಿ, ಡೈರೆಕ್ಟ್ ಆಗಲ್ಲ. ಭಯೋತ್ಪಾದಕ ಸರ್ಕಾರಕ್ಕೆ 200 ಕೋಟಿ ಕೊಟ್ರು, 100 ಆಂಬ್ಯುಲೆನ್ಸ್ ಕೊಟ್ರು. ಅದೇ ಭಯೋತ್ಪಾದಕ ಸರ್ಕಾರದ ಒಬ್ಬ ವಿದೇಶಾಂಗ ಸಚಿವನ ಕರೆದಿ ಇಲ್ಲಿ ಸನ್ಮಾನ ಮಾಡಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಅದೇ ವಿದೇಶಾಂಗ ಸಚಿವ ಮಹಿಳೆಯರನ್ನೆಲ್ಲ ಕ್ಲೋಸ್ ಮಾಡಿ, ಮಹಿಳೆಯರು ಬರ್ದಂಗೆ ಬಾಗ್ಲು ಹಾಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಇದೆಲ್ಲ ಏನಂತ ಹೇಳ್ತೀರಾ? ಏನ್ ಹೇಳ್ಬೇಕು ಇದ್ರ ಬಗ್ಗೆ? ತಾಲಿಬಾನ್ ವಿಚಾರದಲ್ಲಿ ಅವ್ರು ಹೇಳಿದ್ರು 200 ಕೋಟಿ ಕೊಟ್ಟಿದ್ದಾರೆ ಅಂತೇಳಿ. 200 ಕೋಟಿ ಕೊಟ್ಟಿರೋದು ತಾಲಿಬಾನ್ ಸರ್ಕಾರಕ್ಕಲ್ಲ, ಆ ಒಳಗಡೆ ಜನ ನರಳ್ತಾ ಇದಾರಲ್ಲ, ಹಜಾರ ಪ್ರವಾಹ ಆಗಿ ನರಳ್ತಾ ಇದಾರಲ್ಲ, ಆ ಜನಗಳಿಗೆ ಗೋಧಿ, ಮೆಡಿಸಿನ್, ಮತ್ತೆ ಆ ಜನಗಳಿಗೋಸ್ಕರ 200 ಕೋಟಿ. ಜನಗಳು ತಪ್ಪು ಮಾಡಿಲ್ಲ, ಯಾವ್ದು ಸರ್ಕಾರದ ತಪ್ಪ, ಸರ್ಕಾರದ ಒಬ್ಬ ಜನಗಳ ತಪ್ಪಲ್ಲ ಅದು. ನೀವೇನಂದ್ರೆ ಆಗ್ಲಿ 2030 ನಮ್ಮ ದೇಶ ವಿಶ್ವಗುರು ಆಗಬೇಕು ಅಂದ್ರೆ ಬಹಳ ಖುಷಿ. ಆಸ್ ಭಾರತ ನಮಗೆ ಬಹಳ ಖುಷಿ ಆಗಿದೆ ವಿಚಾರ. ಅದಕ್ಕೆ ಇಂಡಸ್ಟ್ರೀಸ್ ಬರಬೇಕು, ಎಕಾನಮಿ ಬೂಸ್ಟ್ ಆಗಬೇಕು, ಇನ್ವೆಸ್ಟ್ಮೆಂಟ್ ಬರಬೇಕು ಅಂತಂದ್ರೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ ಏನ್ FII ಅಂತ ಹೇಳ್ತೀವಿ, ಅದು ನಮ್ಮ ಭಾರತ ದೇಶ ಬಿಟ್ಟು ಆಚೆ ಹೋಗ್ತಿದೆ. ಇದರಲ್ಲಿ ಯಾಕೆ ತರ ಆಗ್ತಿದೆ ಸರ್? ನೋಡಿ, ನೀವು ಬರೀ ಸೆನ್ಸೆಕ್ಸ್ ಫಾರೆಕ್ಸ್ ವಿಚಾರ ಇಟ್ಕೊಂಡು ಆಚೆ ಕಡೆಗೆ ಹೋಗ್ತಾ ಇದೀವಿ ಅಂತ ಹೇಳ್ತಿದ್ರೆ, ಇಟ್ಸ್ ಎ ವೆರಿ ಟೆಂಪರರಿ ಥಿಂಗ್. ಯಾವಾಗ ಜಲಸಂಧಿಯಲ್ಲಿ ಪ್ರಾಬ್ಲಮ್ ಶುರುವಾಯಿತು, ಕೇವಲ 17 ದಿನಗಳ ಕಾಲ, ಇದು ಕೇವಲ ಭಾರತದಲ್ಲ, ಜಗತ್ತಿನ ಎಲ್ಲಾ ಫಾರೆಕ್ಸ್ ಗಳು ಕೂಡ ಬಿದ್ದುವು. ಯಾಕೆ ಅಂತ ಹೇಳಿದ್ರೆ, ಒಂದು ನಿಮಿಷ ಈ ಪ್ರಶ್ನೆಗೆ ನಾನೇ ಉತ್ತರ, ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಿರೋದು ನಾನು, ಬೇರೆದಲ್ಲ. ಯಾಕೆ ಅಂತ ಹೇಳಿದ್ರೆ, ಅಮೆರಿಕದ ಪಾಲಿಸಿಗಳು ಬದಲಾವಣೆ ಆದಾಗ, ಅಮೆರಿಕ ಪಾಲಿಸಿಯಲ್ಲಿ ಅವರು ಬಾಂಡ್ ನ ಸರ್ಕಾರ ರಿಲೀಸ್ ಮಾಡಿ ಅದಕ್ಕೆ 9% ಕೊಡ್ತೀವಿ ಅಂತ ಹೇಳಿದಾಗ, ಕೇವಲ ಟೆಂಪರರಿಯಾಗಿ 31 ಕಂಪನಿ, ಅಮೆರಿಕನ್ ಕಂಪನಿಗಳು ವಾಪಸ್ ತಗೊಂಡ್ವು. ಆದ್ರೆ ಇಟ್ ಹಸ್ ಬೌನ್ಸ್ ಬ್ಯಾಕ್ ಇನ್ 18th ಡೇ ಆದ್ಮೇಲೆ ಮತ್ತೆ ನಮ್ದು ಏನು ಫಾರೆಕ್ಸ್ ಇದೆ ಅದು ಮತ್ತೆ ಹೈ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ. ಇಡೀ ಜಗತ್ತಿನಲ್ಲಿ ನಮ್ಮಲ್ಲಿರ್ತಕ್ಕಂಥ ಅತಿ ಹೆಚ್ಚು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಭಾರತಕ್ಕೆ ಬಂದಿದೆ. ಕಂಟಿನ್ಯೂಸ್ 4ನೇ ವರ್ಷ, 4th ಕನ್ಸಿಕ್ಯೂಟಿವ್ ಇಯರ್. ನನ್ನ ಪ್ರಶ್ನೆ ಎಲ್ಲಾರ್ಗುನು, ಎಲೆಕ್ಷನ್ ಅಂತ ಬಂದಾಗ ಮಾತ್ರ ಜಾತಿ 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 ಅಂತ ಬರುತ್ತೆ, ಬೇರೆ ಟೈಮಲ್ಲಿ ಇರಲ್ಲ. ಇದೇ ಬ್ರಿಟಿಷರು ಸೇಮ್ ಇದೇ ತರ ಮಾಡಿದ್ದು, ಡಿವೈಡ್ ಅಂಡ್ ರೂಲ್. ಇವಾಗೂ ಎಲ್ಲ ಸರ್ಕಾರಗಳು ಸೇಮ್ ಆ ತರನೇ ಮಾಡ್ತಿದೆ, ಡಿವೈಡ್ ಅಂಡ್ ರೂಲ್. ನಮ್ ಯೂತ್ ಏನಂದ್ರೆ, ನಾವೇನ್ ನೋಡ್ತೀವಿ, ಫ್ಯಾಕ್ಟ್ಸ್ ಏನ್ ಕೇಳ್ತೀವಿ ಅದೇ ನಿಜ ಅನ್ಕೋತೀವಿ. ನಮ್ಗೆ ಫ್ಯಾಕ್ಟ್ಸ್ ಚೆಕ್ ಮಾಡೋ ಅಷ್ಟು ನಮ್ಗೆ ಪೇಷನ್ಸ್ ಇರಲ್ಲ, ನಾವು ಏನ್ ಚೆಕ್ ಮಾಡೋದಿಲ್ಲ. ಇವಾಗ ನೀವೇನೋ ಹೇಳ್ತೀರಾ ಅದ್ ನಾವೇ ನಿಜ ಅನ್ಕೋಬಿಡ್ತೀವಿ. ಸೊ ನಾವು ಅದನ್ನ ರಿಯಾಕ್ಟ್ ಮಾಡ್ತೀವಿ. ಇದರಿಂದ ನಮ್ ಫ್ಯೂಚರ್ ಎಫೆಕ್ಟ್ ಆಗುತ್ತೆ, ನಮ್ ಮುಂದಿನ ಜನರೇಷನ್ಸ್ಗೂ ಎಫೆಕ್ಟ್ ಆಗುತ್ತೆ. ಇಟ್ನಾಳ್ ಸರ್, ಇವ್ರು ಹೇಳಿದ್ರಲ್ಲಿ ಒಂದ್ ಕರೆಕ್ಟ್ ಇದೆ, ದ ರೆಸ್ಪಾನ್ಸಿಬಿಲಿಟಿ ಆಫ್ ಪಾಸಿಂಗ್ ಆನ್ ದ ಟ್ರೂತ್, ಪಾಸಿಂಗ್ ಆನ್ ದ ಫ್ಯಾಕ್ಟ್ ಟು ದ ನೆಕ್ಸ್ಟ್ ಜನರೇಷನ್. ಆ ಜವಾಬ್ದಾರಿ ಯಾವ ಪಕ್ಷದ ರಾಜಕಾರಣದಲ್ಲೂ ಕಾಣ್ತಿಲ್ಲ ಅನ್ನೋದು ಇವ್ರ ಕನ್ಸರ್ನ್. ಅಷ್ಟೇ ಅಲ್ಲ, ಪ್ರತಿಯೊಂದು ಪಕ್ಷವೂ ಕೂಡ ಆ ಯುವಕರನ್ನ ತಮ್ಮ ಒಂದು ಐಡಿಯಾಲಜಿಗೆ ಪಳಗಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ದೇರ್ ಆರ್ ಕನ್ಸರ್ಟೆಡ್ ಎಫರ್ಟ್ಸ್ ಡೂಯಿಂಗ್ ದಟ್. ಇಡೀ ಒಂದು ಯುವಜನತೆ, ಒಂದು ಇಡೀ ತಲೆಮಾರಿನ ಯುವಕರ ತಲೆ ತಿಕ್ಕಿ ಅವರ ಒಂದು ಅಭಿಪ್ರಾಯವನ್ನೇ ಬದಲಾಯಿಸಿ, ಟು ಸರ್ಟನ್ ಎಕ್ಸ್ಟೆಂಟ್ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ. ಈಗ ನಾವು ಹೇಳಿದ್ದನ್ನ ನೀವು ಕೇಳಬೇಡಿ, ರಾಜಕಾರಣಿಗಳು ಹೇಳಿದ್ದನ್ನೆಲ್ಲ ನೀವು ತಿಳ್ಕೋಬೇಡಿ, ಅಥವಾ ನಾವುಗಳ ಮೇಲೆ ಮಾತಾಡಿದ್ದೆಲ್ಲ ಇಟ್ ಇಸ್ ಫೈನಲ್ ವರ್ಡ್, ಫೈನಲ್ ಟ್ರೂತ್ ಅಲ್ಲ. ಯು ಎಕ್ಸಾಮಿನ್, ಯು ರೀಡ್, ಯು ಫೈಂಡ್ ಔಟ್. ದೇರ್ ಇಸ್ ಲೈಬ್ರರಿ, ದೇರ್ ಆರ್ ಲಾಟ್ ಆಫ್ ಟೂಲ್ಸ್ ನಾವು. ಬಟ್ ಆದ್ರೆ ಈ ಜಾತಿ ವಿಚಾರದ ಬಗ್ಗೆ ಮಾತಾಡೋದಾದ್ರೆ, ಆ ಒಂದು ಜಾತಿ ಮತ್ತು ಧರ್ಮದ ರಾಜಕಾರಣ ಈ ದೇಶದ ಸಂವಿಧಾನ ಬರದಾಗಿಂದ ಕೂಡ ಆ ದಿಸೆಯಲ್ಲಿ ಬಂದಿದೆ. ಅದರ ಆಶಯ ಬೇರೆ ಇತ್ತು. ಇಲ್ಲಿ ಒಂದು ಮೀಸಲಾತಿ ಆಗಲಿ, ಅಥವಾ ಮತ್ತು ರಾಜಕೀಯ ಮೀಸಲಾತಿ ಆಗಲಿ, ಅಥವಾ ಧಾರ್ಮಿಕ ವಿಚಾರದಲ್ಲಿ ಒಂದು ಪ್ರೊ ಮೈನಾರಿಟಿ ಪಾಲಿಟಿಕ್ಸ್ ಎಲ್ಲ ಬಂತಲ್ಲ, ಅದಕ್ಕೆ ಒಂದು ಕಾರಣಗಳು ಬೇರೆ ಇದ್ವು. ಆ ಕಾರಣಗಳನ್ನ ಟ್ವಿಸ್ಟ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ನೀವು ಪ್ರೆಸೆಂಟ್ ಮಾಡಿರೋದು ಅದನ್ನ ಆಯಾ ಯುವಕರಿಗೆ. ಹೀಗಾಗಿ ಅದಕ್ಕೆ ಬೇರೆ 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 ಅರ್ಥ ಬಂದಿದೆ. ಹೀಗಿರುವಾಗ ಯು ಜಸ್ಟ್ ಫೋಕಸ್ ಆನ್ ಫ್ಯಾಕ್ಟ್ಸ್. ಫ್ಯಾಕ್ಟ್ಸ್ ಆರ್ ನಾಟ್ ಡಿಫಿಕಲ್ಟ್, ಫ್ಯಾಕ್ಟ್ಸ್ ಆರ್ ಆಲ್ವೇಸ್ ಸಿಂಪಲ್.
ನಮ್ಮ ಸ್ಪೀಕರ್ ಲಾಸ್ಟ್ ಇದರಲ್ಲಿ ಒಂದು ಗಲಾಟೆ ಆಗತ್ತೆ, ಅಸೆಂಬ್ಲಿ ಒಳಗೆ ಗಲಾಟೆ ಆದಾಗ 18 ಜನನ ಸಸ್ಪೆಂಡ್ ಮಾಡ್ತಾರೆ. ಈ ಸಸ್ಪೆಂಡ್ ಮಾಡಿದ 18 ಜನನು ನಾವು ಜನಕ್ಕೆ ಒಳ್ಳೇದ್ ಮಾಡ್ತೀವಿ, ಮತ್ತೆ ನಮ್ಗೆ ಅವಕಾಶ ಕೊಡಿ ಅಂತ ಯಾರು ಕೇಳೋದಿಲ್ಲ ಸರ್. ಎಲ್ಲ ನನ್ಗೆ ಎಷ್ಟು ಅಧಿಕಾರದಲ್ಲಿ ನಾನು ಇರಬೇಕು ಅನ್ನೋದಕ್ಕೆ, ಯಾಕಂದ್ರೆ ಈ ಕಾಂಗ್ರೆಸ್ ಬಿಜೆಪಿ ಇಬ್ರು ಒಂಥರ ಅಣ್ತಮ್ಮ ಇದ್ದಂಗೆ, ಜನಗಳು ಮೋಸ ಮಾಡ್ತಾ ಇರೋದೇನೆ. ಯಾಕಂಗೆ ಹೇಳ್ತೀನಿ ಅಂತಂದ್ರೆ, ಸಸ್ಪೆಂಡ್ ಮಾಡಾದ್ಮೇಲೆ ಇದೇ ಇವರಿಬ್ರು ಇದೇ ಏನು ಸಸ್ಪೆಂಡ್ ಮಾಡಿದ್ರು ಒಂದ್ ತಿಂಗಳ ನಂತರ ಇವ್ರ 18 ಜನನು ತಗೊಳ್ತಾರೆ. ಇವ್ರು ಅದೇ ಧೈರ್ಯ ಆಗಿದ್ರೆ ಕಾಂಗ್ರೆಸ್ನವರು ಅವ್ರು 1 ವರ್ಷ ತಗೊಳ್ಬಾರ್ದಿತ್ತು, ತಗೊಳ್ದೇನೆ ಇವ್ರು ಮಾಡಿದ್ರೆ ಒಳ್ಳೇದಾಗಿರೋದು ಸರ್. ಇದ್ರ ಬಗ್ಗೆ ಒಂದು ಮಾತಾಡಿ ಸರ್. ಅರಿಸ್ಟಾಟಲ್ ಆತನ ಪಾಲಿಟಿಕ್ಸ್ ಕಾನ್ಸೆಪ್ಟ್ ಬಂದಿದ್ದೆ, ಈ ವೆಸ್ಟರ್ನ್ ಮಾಡೆಲ್ ಬಂದಿದೆ ಅರಿಸ್ಟಾಟಲ್ ಪುಸ್ತಕದಿಂದ. ಆ ಪಾಲಿಟಿಕ್ಸ್ ಅಲ್ಲಿ ಈ ರೂಟ್ಸ್ ಕಾನ್ಸೆಪ್ಟ್ ಪಾಲಿಟಿಕ್ಸ್ ಎಥಿಕ್ಸ್. ಅರಿಸ್ಟಾಟಲ್ ಪ್ರಕಾರ ಪಾಲಿಟಿಕ್ಸ್ ಗೆ ಎಥಿಕ್ಸ್, ನೈತಿಕತೆ ಬಹಳ ಮುಖ್ಯವಾದ ಭಾಗ. ಆದ್ರೆ ಇವತ್ತು ನೈತಿಕತೆ ಬಗ್ಗೆ ಮಾತಾಡೋದು ಒಂದು ದೊಡ್ಡ ಆಭಾಸ ಆಗಿಬಿಟ್ಟಿದೆ ಇವತ್ತಿನ ರಾಜಕಾರಣದಲ್ಲಿ. ಅಕ್ರಾಸ್ ದ ಪಾರ್ಟಿ ಲೈನ್ಸ್, ಯಾವುದೇ ಪಕ್ಷ ಆದ್ರೂ ಕೂಡ ಅದು ಸೈದ್ಧಾಂತಿಕವಾಗಿ ಆಗ್ಲಿ, ಆರ್ಥಿಕವಾಗಿ ಆಗ್ಲಿ, ಆಡಳಿತಾತ್ಮಕವಾಗಿ ಆಗ್ಲಿ, ಎಲ್ಲ ರೀತಿಯಲ್ಲೂ ಕೂಡ ನೈತಿಕತೆ ಅನ್ನೋದು ಉಳಿದಿಲ್ಲ. ಈಗ ಹೇಳಿದ್ರಲ್ಲ 18 ಜನ MLA ಹಾಗೆ ಅಂತ ಹೇಳಿ. ಎಲೆಕ್ಷನ್ ಅಂದ್ರೆ ನಿಮ್ಗೂ ಗೊತ್ತಿರ್ತದೆ, ತುಂಬಾ ಎಲೆಕ್ಷನ್ ನೋಡಿರ್ತೀರಿ. ಎಲೆಕ್ಷನ್ ಅಂದ್ರೆ ಈ ಕಾಲದಲ್ಲಿ ಒಂದು ಬಿಸ್ನೆಸ್. ಇನ್ವೆಸ್ಟ್ ಮಾಡಬೇಕು, ಇನ್ವೆಸ್ಟ್ ಮಾಡಿ ಲಾಭ ಮಾಡ್ಕೊಳ್ಬೇಕು ಅಷ್ಟೇ. ಹಣಕ್ಕಾಗಿ ರಾಜಕಾರಣ, ರಾಜಕಾರಣಕ್ಕಾಗಿ ಹಣ, ಹಣಕ್ಕಾಗಿ ರಾಜಕಾರಣದಿಂದ ಅಧಿಕಾರ, ಅಧಿಕಾರದಿಂದ ಹಣ. ಇಷ್ಟೇ, ಇಟ್ಸ್ ಅ ಸೈಕಲ್. ಟೆರರಿಸಮ್ ಯಾವ ತರ ನಡೀತಾ ಇದೆ, ಟೆರರಿಸಮ್ ಟೆರರಿಸ್ಟ್ ಅಂತ ಐಟಿ ರೈಡ್ ಮತ್ತೆ ಇಡಿ ರೈಡ್ ಎಲ್ಲ ಫ್ರಮ್ 2014 ಇಂದ ಓನ್ಲಿ ಅಪೋಸಿಷನ್ ಪಾರ್ಟೀಸ್ ಮೇಲೆ ಆಗಿದೆ ಹೊರತು ಅದಕ್ಕೆ ಇನ್ನೂವರೆಗೂ ಕ್ಲಾರಿಟಿ ಕೊಟ್ಟಿಲ್ಲ. ಅಂದ್ರೆ 10% ಮಾತ್ರ ಬೇರೆ ಇದಾಗಿದೆ ರೂಲಿಂಗ್ ಪಾರ್ಟಿಗಳಿಗೆ, 90% ಅಲ್ಲ ಅಪೋಸಿಷನ್ಸ್ ಪಾರ್ಟಿ ಮೇಲೆ ಆಗಿದೆ. ಬಟ್ ಅದಕ್ಕೊಂದು ಕ್ಲಾರಿಟಿ ಕೊಟ್ಟಿಲ್ಲ. ನಾನು ಲಾಸ್ಟ್ ಟೈಮ್ ನಿಮ್ಮಲ್ಲಿ ಒಂದು ಅಂಕಿಅಂಶ ಕೊಟ್ಟಿದ್ದೆ. 2014ಕ್ಕೆ ಮುಂಚೆ ಯಾರ್ಯಾರ ಮೇಲೆ ಇಡಿ ರೇಡ್ ಆಯ್ತು, ಸಿಬಿಐ ರೇಡ್ ಆಯ್ತು, ಯಾರ್ಯಾರು ಕನ್ವಿಕ್ಷನ್ ಆದ್ರು ಅಂತ ಹೇಳ್ಕೊಂಡೋದ್ರೆ ಎಲ್ಲವೂ ಅಪೋಸಿಷನ್ ಪಾರ್ಟಿ ಲೀಡರ್ಸೇ. ಎ ರಾಜ, ಕನಿಮೋಳಿ, ಸುರೇಶ್ ಕಲ್ಮಾಡಿ, ಅದಾದ್ಮೇಲೆ ಲಲ್ಲೂ ಪ್ರಸಾದ್ ಯಾದವ್, ಜಯಲಲಿತಾ, ನೀವು ಯಾವ್ದಾದ್ರು ಹಿಸ್ಟ್ರಿ ನೋಡ್ಕೊಂಡು ಈವನ್ 1989 ಒಳಗಡೆಗೆ 87 ಅಲ್ಲಿ ಇವ್ರ ಮೇಲೆ ಬೋಫರ್ಸ್ ಆರೋಪ. ಆವತ್ತು ಕೂಡ ಎಲ್ಲ ಕಳ್ಳರು ಕಾಂಗ್ರೆಸ್ ಅವ್ರ ಮಿತ್ರ ಪಕ್ಷಗಳೇನೆ. ಅವತ್ತೇ ಬಿಜೆಪಿ ಅವ್ರ ಮೇಲೆ ಬರಲಿಲ್ಲ. ಅವತ್ತು ಕಳ್ರು, ಇವತ್ತು ಕಳ್ರು. ಇವನ್ ನೋಡಿ, ಇವತ್ತು ಕೂಡ ನಮ್ಮಲ್ಲಿ ಕರ್ನಾಟಕದಲ್ಲಿ ಆಮೇಲೆ ನೋಡಿ ಒಂದು ನಿಮಿಷ, ಇಡಿ ಅವರು ಕೇವಲ ಗೌರ್ಮೆಂಟ್ ಅಲ್ಲ, ಯಾರೇ ವಿತ್ ಡಾಕ್ಯುಮೆಂಟ್ ಇದ್ರು ಡಾಕ್ಯುಮೆಂಟ್ ಕಂಪ್ಲೇಂಟ್ ಕೊಟ್ಟು ಎನ್ಕ್ವೈರಿ ಮಾಡುತ್ತೆ. ನೀವು ಯಾಕೆ ಯಾರ ಮೇಲೆ ಕೊಡ್ತಿಲ್ಲ? ಇಲ್ಲಿವರೆಗೂ ಯಾವ ಕೊಟ್ಟಿದ್ರೆ ಹೇಳಿ, ಯಾವ ಕೊಟ್ಟಿದ್ರೆ ರಾಜಕೀಯ ಮಾತುಗಳು ಅಂದ್ರೆ ಥ್ಯಾಂಕ್ ಯು, ಈ ಮಾತನ್ನು ಎಲ್ಲರೂ ಒಪ್ತೀರಿ ಅಂತ ಭಾವಿಸ್ತಾ, ರಾಜಕೀಯ ಭಾಷಣಗಳು, ಚುನಾವಣಾ ಪ್ರಚಾರದ ಭಾಷಣಗಳು ಅಂದ್ರೆ ನೈತಿಕತೆಯ ಮೌಲ್ಯವನ್ನ ಪಕ್ಕಕ್ಕಿಟ್ಟು ಆಡ್ಲೇಬೇಕು ಅನ್ನೋ ಅನಿವಾರ್ಯತೆ ಸಮಾಜ ಅಂತೂ ನಿರೀಕ್ಷೆ ಮಾಡ್ತಿಲ್ಲ. ಇದರ ಅರಿವು ರಾಜಕಾರಣಿಗಳಿಗೂ ಆಗ್ಲಿ. ರಾಜಕಾರಣದ ಬಗ್ಗೆ ಈಗ ಆಲ್ರೆಡಿ ಯೋಜನೆಯ ಜನತೆಯಲ್ಲಿ ಹುಟ್ಟಿರುವ ಅವರ್ಷನ್ ಕಡಿಮೆ ಮಾಡಲೇಬೇಕಾದ ನೈತಿಕ ಹಾಗೆ ಗುರುತರ ಜವಾಬ್ದಾರಿ ರಾಜಕಾರಣಿಗಳ ಮೇಲೆ ಪಕ್ಷಾತೀತವಾಗಿದೆ. ಆ ಪ್ರಯತ್ನ ಚಿಕ್ಕದಾಗಾದ್ರೂ ಪ್ರಾರಂಭ ಆಗಲಿ ಅಂತ ಆಶಿಸ್ತಾ ಇವತ್ತಿನ ಚರ್ಚಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.